ಗಂಡ ಅನ್ನ ಆತ ನಾವು ಬಯಸ್ಕೋಬೇಕು. ಹೋಗ್ಲಿ ಪಾಪ ಅಂತ ಹಗ್ಗ ಲೂಸಾಗಿ ಕಟ್ಟಿದ್ರೆ ನಕರಗಳಾಡ್ತೀಯ. ಎಲ್ಲ ಈ ನನ್ನ ಮಗನಿಂದಾನೇ ಆಗಿದ್ದು. ಎಲ್ಲ ಪಿಕ್ಚರ್ಲು ನೀನಂತ ಒಬ್ಬ ಎಡವಟ್ಟಿದ್ದೇ ಇರ್ತಾನೆ. ಕಷ್ಟಪಟ್ಟಿದ್ದೆಲ್ಲ ಹಾಳಾಯ್ತು. ಏಜ್ ಬರೋದ್ರೊಳಗಡೆ ಎಲ್ಲ ಕಳ್ಸ್ಕೋಬೇಕು. ಬಂದ ಅನ್ಕೊಳ್ಳಿ ಧೂಳೆ ಬಸ್ತಾನೆ. ಅಲ್ಲ ಗುರು, ನಾವು ಇಷ್ಟು ಜನ ಇದ್ದೀವಿ, ನೀನು ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದೆಯಾ? ಏಯ್, ನಾವು ಇಷ್ಟು ಜನ ಇದ್ದೀವಿ, ನಮ್ಮ ಹತ್ರ ಟೂಲ್ಸ್ ಇರುತ್ತೆ ಅಂತ ಗೊತ್ತಿದ್ರು ಅವ್ನು ಬರ್ತಿದ್ದಾನಂದ್ರೆ ಅವ್ನು ಮನುಷ್ಯ ಅಲ್ಲ ಕಣೋ. ಕೋಪ ಬಂದ್ರೆ ಸೈತಾನ್. ಈ ಅಮ್ಮನ್ ಇಲ್ಲೇ ಬಚ್ಚಿಟ್ಟು ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡೋಣ. ಅವ್ನ ನಿಂತ ಜಾಗದಲ್ಲೇ ಹೊಡೆದಾಕ್ಬಿಡೋಣ. ತಲೆ ಗಟ್ಟಿದೆ ಅಂತ ಬಂಡೆ ಗುತ್ಕೊಳಕಾಗುತ್ತೇನೋ? ನಾವು ಹೋಗಿರೋದು ಯಜಮಾನರ ತಂಟೆಗೆ. ನಿಂತ್ಕೊಂಡ್ರೆ ನಿಂತ ಜಾಗದಲ್ಲಿ ಬಂದು ಕಾಡ್ತಾನೆ, ಮಲ್ಕೊಂಡ್ರೆ ಕನ್ಸಲ್ ಬಂದು ಕಾಡ್ತಾನೆ. ಬಚ್ಚಿಟ್ಕೊಂಡ್ರೆ ನಿನ್ನಡ್ಡಗೆ ಉಡ್ಕೊಂಬಂದು ಕಾಡ್ತಾನೆ. ಇಲ್ಲಿ ಕಾಡೋದು ಕಾಮನ್ ಅನ್ಕೊಂಡ? ಹೌದು. ಅಲ್ಲ, ಎಲ್ಲೇ ಹೋದ್ರು ಉಡ್ಕೊಂಡು ಬರ್ತಾನಲ್ಲ ಅದು ಕಾಮನ್. ಗುರು, ಇಷ್ಟೆಲ್ಲ ಹೇಳಿ ಭಯ ಬೀಳಿಸ್ತಿದ್ಯಲ್ಲ, ಅವನನ್ನ ಹೊಡೆದ್ರೆ ಏನ್ ಕೊಡ್ತೀಯ? ಅವನನ್ನ ಹೊಡೆದ್ರೆ ಬಾಸು ಕಟ್ಟಿರೋ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿ ಪಟ್ಟ ಕೊಡ್ತಾರೆ. ಪಟ್ಟ ಆಸೆ ಪಟ್ಟಿಯೋ ಚಟ್ಟ ಕಟ್ಸ್ಕೊಂತೀಯ. ಏಯ್, ಮೊದಲು ನಮ್ ಜೀವ ಉಳಿಸ್ಕೊಂಡು ದುರ್ಗನ ಬೇರೆ ಕಡೆ ಸಾಕ್ತಾನ. ಬಂಡ್ರೋ ಬರ್ರೆ. ಅಭಿನ ಪಡ್ಕೊಳ್ಳೋಕೆ ಅಂತಾನೆ ನಾನ್ ಬಂದಿದ್ದೀನಿ. ನನ್ನ ಅಭಿ ಮಧ್ಯೆ ಯಾರೇ ಬಂದ್ರು ನಾನ್ ಸಹಿಸ್ಕೊಳ್ಳಲ್ಲ. ನಾನು ಹೊರಗಡೆ ಎಷ್ಟು ಸೌಮ್ಯವಾಗಿದ್ದೀನೋ ಒಳಗಡೆ ಅಷ್ಟೇ ಕ್ರೂರಿ. ಏನಿದು? ಅಂತರಾತ್ರಿ ಬಗ್ಗೆ ಯೋಚನೆ ಮಾಡಿದ್ರೆ ಯಾವ ಒಳ್ಳೆ ಯೋಚನೆನೂ ಬರ್ತಾನೆ ಇಲ್ವಲ್ಲ. ಲೀಲಾ ವಯ್ಯಾರ ಮಾಡ್ಕೊಂಡು ಏಜೆ ಮುಂದೆ ಹೋಗಿ ನುಲಿಬೇಡ. ಇನ್ನಾದ್ರೂ ಬುದ್ಧಿ ಕಲಿ. ಇವಳು ಮನ್ಸಲ್ಲಿ ಬರೀ ವಿಷ, ಕಾರ್ಕೋಟಕ ವಿಷ ತುಂಬಿಕೊಂಡಿದೆ. ಅಂತರಾತ್ರಿ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರು ಕೂಗಾಡಿದ್ದು, ಕಿರ್ಚಾಡಿದ್ದು, ನಾಗವಲ್ಲಿ ಥರ ಆಡಿದ್ದೆ ನೆನಪಾಗ್ತದೆ. ಅದೇ ಲೀಲಾ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆ ಯೋಚನೆಗಳೇ ಬರ್ತಿದೆ.
ಯಾಕೆ ಹೀಗೆ? ಲೀಲಾ ಪರ್ಸ್ನಲಿ ನಮಗೇನೂ ಮಾಡಿಲ್ಲ, ನಮ್ಮ ಹತ್ರ ಯಾವತ್ತೂ ಕೆಟ್ಟದಾಗೂ ವರ್ತಿಸಿಲ್ಲ. ಮನೆಯವರೆಲ್ಲ ಲೀಲಾ ಜೊತೆ ನಿಂತಿದ್ದಾರೆ, ನಾನು ಒಬ್ಬಳೇ ಅಂತರಾತ್ರಿ ಜೊತೆ ನಿಂತಿರೋದು. ನನಗೆ ಬುದ್ಧಿ ಇಲ್ವಾ ಅಥವಾ ನಾನು ಸರಿ ಇಲ್ವಾ ಅಥವಾ ನಾನೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀನ? ದುರ್ಗಾ ಅಕ್ಕ ಎಂಥವ್ರು? ಈಚೆ ಬಿಟ್ರೆ ನೆಕ್ಸ್ಟ್ ಅವರೇ ಲೀಲಾ ಪರವಾಗಿ ನಿಂತಿದ್ದಾರೆ. ನಾನೇ ತಪ್ಪ? ಏನೋ ಇದೆ. ಅಭಿ, ಯಾಕೋ ತುಂಬ ಭಯ ಆಗ್ತಿದೆ. ನಾನು ಅದಕ್ಕೆ ಹೇಳಿದ್ದು ಈ ಜಾಗ ಸೇಫ್ ಇರಲ್ಲ, ನೀನು ಬರಬೇಡ ಅಂತ. ನೀನು ನನ್ನ ಮಾತೇ ಕೇಳಲ್ಲ. ಭಯ ಅಂದರೆ ಆ ಥರ ಅಲ್ಲ ಅಭಿ. ನಿನ್ಗೇನಾದರೂ ಆಗ್ಬಿಟ್ರೆ ನನ್ನ ತಾಳಿ ಗತಿ ಏನು ಅಂತ. ಪೊಲೀಸವ್ರು ಬಂದ್ಬಿಡ್ಲಿ, ಸುಮ್ಮನೆ ಯಾಕೆ ರಿಸ್ಕು? ಪ್ರೀತಿಗೋಸ್ಕರ ರಿಸ್ಕ್ ತಗೊಳ್ಳೇಬೇಕು ಅಂತ ನೋಡು. ಆ ಪ್ರೀತಿ ಇರೋದಕ್ಕೆ ಈ ಜೀವದ ಹಂಗನ್ನು ಬಿಟ್ಟು ನಾನು ದುರ್ಗನ್ ಹುಡ್ಕೊಂಬಂದಿರೋದು. ಆ್ಯಂಡ್ ಆ ಪ್ರೀತಿ ಇರೋದಕ್ಕೆ ಕಿಶೋರ್ ಇವತ್ತು ನಮ್ಮಪ್ಪ ನನ್ನ ಹೆಂಡತಿನ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಕಾಯ್ತಾ ಇರೋದು. ಆ್ಯಂಡ್ ಆ ಪ್ರೀತಿ ಇರೋದಕ್ಕೆ ಏನು ಜೀವದ ಮೇಲೆ ಭಯ ಇದ್ರು ನನ್ನ ಜೊತೆ ಬಂದಿರೋದು. ನೋಡ್ತಾ ಇರೋದ್ರ ಇದೇ ಪ್ರೀತಿ ಈ ಜಾಗದಿಂದ ದುರ್ಗನ್ನ ನಾವು ಕರ್ಕೊಂಡು ಹೋಗುವಾಗ ಮಾಡೇ ಮಾಡುತ್ತೆ. ಸರಿ ಅಭಿ, ನಾನು ನಿನ್ನ ಜೊತೆಲೇ ಇರ್ತೀನಿ. ಬಾ. ಅಭಿ, ನನ್ಗೆ ಯಾಕೋ ದುರ್ಗಾನ ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಚಾನ್ಸೇ ಇಲ್ಲ ಅಂತ. ಅವ್ರು ಶಿಫ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವ್ರಿಗೆ ಅಷ್ಟು ಟೈಮೇ ಕೊಟ್ಟಿಲ್ಲ. ಆ್ಯಂಡ್ ಪೊಲೀಸ್ ಮುಂಚೆ ನಾವು ಬಂದಿದ್ದೀವಿ ಅಂದಮೇಲೆ ಅವ್ರು ಎಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೆಲ್ಲೋ ಇರ್ತಾರೆ, ಹುಡುಕ್ಬೇಕಷ್ಟೇ. ಅಂತರ ನಿನಗೆ ಭಯ ಆಗ್ತಾ ಇದ್ರೆ ಅದರ ಸೇಫ್ ಆಗಿರೋ ಜಾಗದಲ್ಲಿರೋ, ನಾನು ಹುಡುಕೊಂಬರ್ತೀನಿ. ಇಲ್ಲ ಅಭಿ, ನೀನಿರ್ಬೇಕಾದ್ರೆ ನನಗೇನು ಭಯ. ನಾನು ದುರ್ಗಾನ ಹುಡುಕ್ತೀನಿ. ದುರ್ಗಾ, ದುರ್ಗಾ. ಕಿಶೋರ್, ನೀವೇನು ಇಲ್ಲಿ? ಅಪ್ಪ, ಐ ಆಮ್ ಸಾರಿ. ನಾನು ಇಲ್ಲ ಅವ್ರು ನಿನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ವಿ. ಈಗ ಮಾತ್ರ ಟೈಮ್ ಇಲ್ಲ. ನನಗೆಲ್ಲ ವಿಷಯ ಗೊತ್ತಿದೆ. ದುರ್ಗನ ಹುಡ್ಕೋಣ, ದುರ್ಗನ ಹುಡ್ಕಲೇಬೇಕು. ಬಟ್ ದುರ್ಗ ಎಲ್ಲಿದ್ದಾಳೆ ಅಂತ ಹಿಂಟು ಸಿಗ್ತಾ ಇಲ್ವಲ್ಲ. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಒಂದೊಂದು ಜಾಗದಲ್ಲಿ ಹುಡ್ಕೋಣ. ಡೇಂಜರ್ ಅನಿಸ್ದಾಗ ಸಿಗ್ನಲ್ ಮಾಡೋಣ, ಆಗ ಹೆಲ್ಪ್ ಆಗುತ್ತೆ. ಇಟ್ಸ್ ಗುಡ್ ಐಡಿಯಾ. ಸ್ಪ್ಲಿಟ್ಟಾಗಿ ಹುಡ್ಕೋಣ. ಎಲ್ಲರೂ ಸಾಯ್ತಿದ್ರ? ಅಭಿ ಬಂದಿದ್ದಾನೆ, ಬೇಗ ಬನ್ರಿ. ದುರ್ಗಾ, ದುರ್ಗಾ, ನಾವು ದುರ್ಗನ್ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ದುರ್ಗಾ, ದುರ್ಗಾ. ದುರ್ಗಾ, 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 ಪ್ಲೀಸ್ ನೀವಿಲ್ಲೇ ಇದ್ದೀರಾ ಅಂತ ಒಂದು ಚಿಕ್ಕ ಹಿಂಟ್ ಕೊಡಿ. ದುರ್ಗಾ. ಜೂಳೊಬ್ಳು ಅಭಿ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಏನ್ ಮೆರಿತಿದ್ದಾಳೆ. ನಿನಗೂ ಒಂದಿನ ಮಾಡ್ತೀನಿ ಕಣೆ. ದುರ್ಗಾ.
ದುರ್ಗಾ 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 ಮಾತಾಡು ದುರ್ಗಾ 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 ನಿಂತ್ಕೊಳ್ಳ ಏನಮ್ಮ ಹೀರೋ ತರ ಅಟ್ಟಿಸ್ಕೊಂಬತ್ತಿದ್ದೆ, ಈಗ ನೋಡಿದ್ರೆ ಬೆಪ್ಪಾಗಿ ನಿಂತ್ಬಿಟ್ಟಿದ್ಯಾ. ಏಯ್ ತಗೋ, ಏನ್ ನೋಡ್ತಿದ್ದೆ ಯಾಕೋ? ಒಬ್ಬನ್ನ ಇಷ್ಟು ಜನ ಅಟ್ಟಾಡ್ಸ್ಕೊಂಡ್ಬಂದು ಗಂಡಸು ಅಂತ ಪ್ರೂವ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀರಲ್ಲ, ಆ ನಿಮ್ಮ ಗಂಡಸ್ತನಕ್ಕೆ ನನ್ನ ಕಡೆಯಿಂದ ಲಾಸ್ಟ್ ವಿಶಸ್. ಆಲ್ ದ ಬೆಸ್ಟ್. ಲಾಸ್ಟ್ ವಿಶಸ್ ಯಾಕಮ್ಮ? ನಮ್ಮ ಕೈಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಹೆಂಗೆ? ಹೌದು, ಸಾಯಲೇಬೇಕು. ನೀವೇನಾದ್ರು ಟ್ರೈ ಮಾಡಿ, ನಾ ಸತ್ತೇ ಸಾಯ್ತೀನಿ. ಸಾಯಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಇವತ್ತು ಸಾಯಲ್ಲ, ಯಾಕಂದ್ರೆ ನನ್ನ ಬೆನ್ನಿನ ಒಂದು ಶಕ್ತಿ ಇದೆ. ಏಯ್ ಬ್ಯಾಡನವರು ಮಾತಾಡಲಿ, ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ. ಹೋಗ್ಬಿಡಿ. ಏನ್ರೋ ಮಾಸ್ ಡೈಲಾಗ್ನ ಹೆದರ್ಕೊಂಡು ಹೇಳ್ತಿದ್ದೀರಾ? ಕಾರಣ ಗೊತ್ತಿಲ್ವಾ? ನನಗೆ ಗೊತ್ತು. ಇಲ್ಲಿರೋದು ಮಾಸ್ ಹೀರೋ ಅಭಿರಾಮ್ ಜೈಶಂಕರ್, ನನ್ನಪ್ಪ. ಕಿಶೋರ್, ಕಾಮ್ ಡೌನ್. ಬಾಯ್ಸು ಆಗಲೇ ತುಂಬ ಹೆದರಿದ್ದಾರೆ. ನೀನಿಷ್ಟು ವಾಯ್ಸ್ ರೇಸ್ ಮಾಡಿದ್ರೆ ಪಾಪ ಇನ್ನೂ ಹೆದರ್ಕೊಂಬಿಡ್ತಾರೆ. ಯು ನೋ ವಾಟ್ ಕಿಶೋರ್, ಬಲಿ ಕೊಡೋದಕ್ಕೆ ಅಂತ ಬೆಳೆಸ್ತೀವಲ್ಲ, ಅದಕ್ಕೂ ಹಾರ ಕುಂಕುಮ ಎಲ್ಲ ಹಾಕಿ ಪ್ರೀತಿಯಿಂದ ನೋಡ್ಕೋತೀವಿ. ಅಂಥದ್ರಲ್ಲಿ ಅವ್ರ ಜೊತೆ ನೀನು ಇಷ್ಟು ರಫಾಗಿ ಬಿಹೇವ್ ಮಾಡಿದ್ರೆ ಕರೆಕ್ಟ್ ಬಾಸ್. ನಿಮ್ಗಿರೋ ಒಳ್ಳೆ ಬುದ್ಧಿ ನಿಮ್ಮ ಮಗನಿಗಿಲ್ಲ. ಕೇಳಲ್ಲ, ನನ್ನ ಎಷ್ಟೊತ್ತಿ ಹೇಳಿದ್ರು ಕೇಳಲ್ಲ. ನಾ ಹೇಳಿದ್ದೀನಿ, ಫಸ್ಟು ಮಾತಲ್ಲಿ ಹೇಳಬೇಕು, ಕೇಳಲ್ವಾ? ಪ್ರೀತಿಯಿಂದ ಕೇಳಬೇಕು, ಸ್ನೇಹದಿಂದ ಕೇಳಬೇಕು, ಆಗಲೂ ಕೇಳಲ್ವಾ? ಹೆದರಿಸ್ಬಿಟ್ಟು ಹೇಳಬೇಕು, ಆಗಲೂ ಬಗ್ಲಿಲ್ಲ ಅಂದರೆ ದಂಡಂ ದಶಗುಣ. ಬಟ್ ಕೇಳಲ್ಲ, ನನ್ನ ಮಾತೇ ಕೇಳಲ್ಲ. ಯಾರು ಬಾಸ್? ನಾನು ನನ್ನ ಮಗ ಅಂದ್ಕೊಂಡ್ರೆ ನನ್ನ ಮಾತನ್ನು ನಾನೇ ಕೇಳೋದು. ನನ್ನ ಮಗನಿಗಿರೋ ಅಷ್ಟು ತಾಳ್ಮೆ ನನಗಿಲ್ಲ ಬಾಯ್ಸ್. ಐ ಆಮ್ ರಿಯಲಿ ಸಾರಿ.
ಎಲ್ಲ ರೀತಿ ಹೇಳಾದ್ಮೇಲೂ ನಾನು ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ರೆ ನನಗೆ ಮರ್ಯಾದೆ ಇರೋದು. ಬಾಯ್ಸ್, ಲೆಟ್ಸ್ ಬಿಗಿನ್. ಎಲ್ರಿಗೂ ಅಡ್ವಾನ್ಸ್ ಆಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲದ ಜೊತೆ ನನ್ನ ಬದ್ದೆ ತಿಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರುತ್ತೆ. ಓಕೆ ಅಪ್ಪ, ನೀವು ಬೇಗ ಮುಗಿಸ್ಕೊಂಬನ್ನಿ, ನಾನು ದುರ್ಗನ ಹುಡುಕ್ತಿರ್ತೀನಿ. ಬ್ರೋ, ಈ ಗೆರೆನ ನೀವು ತಟ್ಟಂಗಿಲ್ಲ, ನಾವು ತಟ್ಟಂಗಿಲ್ಲ. ದಾಟಿದ್ರೆ ಮೊದಲು ದಾಟು, ಆಮೇಲೆ ಗೊತ್ತಾಗುತ್ತೆ. ದುರ್ಗಾ 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 ಮಾತಾಡು ದುರ್ಗಾ 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 ಕಿಶೋರ್, ದುರ್ಗಾ ಸಿಕ್ಕತ್ಲಾ? ಇಲ್ಲಪ್ಪ. ರೀ, ರೌಡಿಗಳೇನಾದರೂ ಬಾಯ್ಬಿಟ್ರಾ? ಅವರೆಲ್ಲಿ ಬಾಯ್ ಬಿಡ್ತಾರೆ, ಕೇಳಕ್ಕೆ ಮುಂಚೆನೇ ಓಡೋಗ್ಬಿಟ್ರು. ಎಲ್ಲ ಕಡೆ ನೋಡ್ಕೊಂಬಂದೆ ಅಪ್ಪ, ಕಾಣಿಸಿಲ್ಲ ದುರ್ಗಾ. ಅಕಸ್ಮಾತ್ ಅವ್ರೇನಾದ್ರು ದುರ್ಗನ... ಕಿಶೋರ್, ಏನು ಮಾತಾಡ್ತಿದ್ದೀನಿ? ಅವಳು ದುರ್ಗಾ ದೇವಿನ ಪೂಜೆ ಮಾಡಿರೋಳು. ಅವಳ ಹತ್ರ ಹೋಗೋಕ್ಕೆ ಇಂಥವ್ರೆಲ್ಲ ಯೋಚನೆ ಕೂಡ ಮಾಡೋಕ್ಕಲ್ಲ. ಎಲ್ಲ ಏನೂ ಆಗಿರಲ್ಲ. ಬಿ ಪಾಸಿಟಿವ್. ಬನ್ನಿ, ಒಟ್ಟಿಗೆ ಹುಟ್ಕೋಣ. ದುರ್ಗಾ, ಹೆದರ್ಕೋಬೇಡ. ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತಾನೆ ಬಂದಿದ್ದೀವಿ. ಧೈರ್ಯವಾಗಿರು. ನೀನು ಎಲ್ಲಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದರೆ ಏನಾರ ಒಂದು ಹಿಂಟ್ ಕೊಡು ದುರ್ಗಾ. ದುರ್ಗಾ, ಪ್ಲೀಸ್ ಏನಾದರೂ ಸೌಂಡ್ ಮಾಡು. ನಾವು ಬೇರೆ ಜಾಗದಲ್ಲಿ ಹುಡ್ಕೋಣ, ಬನ್ನಿ. ದುರ್ಗಾ, ಸೌಂಡ್ ಮಾಡಿದ್ ನೀನಾ? ಇನ್ನೊಂದ್ಸತಿ ಮಾಡು.